ಖಾದರ್ ಸಾಹೇಬ್ರಿಗೆ ಒಳ್ಳೆ ಅಭ್ಯರ್ಥಿಗಳು ಟಿಕೆಟ್ ಕೊಡ್ಬೇಕ್ರಿ ಅವ್ರು ಕೊಟ್ಟು ಸನ್ಮಾನ ಮಾಡ್ಬೇಕ್ರಿ. ಹ್ಞೂ ರೀ, ಧನ್ಯವಾದ. ನನ್ನ ಹೆಸರು ಮಾಲ್ತೇಶ್ ಅಂತೇಳಿ. ನನ್ನ ಹೆಸರು ಮಾಲ್ತೇಶ್ ಮರಿಯಪ್ಪನವ್ರು ಅಂತೇಳಿ. ಶಿಗ್ಗಾಂವ್ ಸಾನೂರು ಕ್ಷೇತ್ರದ ನಮ್ಮ ಅಜ್ಜಂಪೀರ್ ಖಾದ್ರಿ ಸಾಹೇಬರು 20 ವರ್ಷದಿಂದ ಈ ಕ್ಷೇತ್ರದಲ್ಲಿ ಚುನಾವಣೆ ಸಂಘಟನೆ ಮಾಡ್ಕೊಂತ ಬಂದಿದ್ದಾರೆ. ಅಖಂಡ ಧಾರವಾಡ ಜಿಲ್ಲಾದಲ್ಲಿ ಮುಸ್ಲಿಂ ಅಭ್ಯರ್ಥಿಯಾಗಿ ಯಾರು ಕೂಡ ಇಲ್ಲಿ ಇಲ್ಲ. ಹಾವೇರಿ ಜಿಲ್ಲೆಯೊಳಗಿಲ್ಲ, ಅಖಂಡ ಧಾರವಾಡ ಜಿಲ್ಲೆದೊಳಗೆ ಇಲ್ಲ. ಆದ್ದರಿಂದ ಮುಸ್ಲಿಂ ಕೋಟಾದೊಳಗೆ ನಮ್ಮ ಅಜ್ಜಂಪೀರ್ ಖಾದ್ರಿ ಸಾಹೇಬ್ರಿಗೆ ಟಿಕೆಟ್ ಕೊಡಬೇಕು. ಮತ್ತು ಇಲ್ಲಿ ಅವರು ಲೋಕಲ್ ಕ್ಯಾಂಡಿಡೇಟ್ ಸ್ಥಳೀಯವಾಗಿ ಸಿಗ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ. ಎಲ್ಲರಿಗೆ ಸಮಾನವಾಗಿ ಕಾಣ್ತಕ್ಕಂಥ ವ್ಯಕ್ತಿ. ಖಾದ್ರಿ ಸಾಹೇಬ್ರ ಗತ್ತು ಏನನ್ನೋದು ಈ ಕ್ಷೇತ್ರಕ್ಕೆ ಗೊತ್ತು. ಖಾದ್ರಿ ಸಾಹೇಬ್ರ ಗತ್ತು ಮತ್ತು ಈ ಕ್ಷೇತ್ರದ ಸ್ವತ್ತು ಎರಡನ್ನ ನಾವು ಕಳ್ಕೊಳಕ್ ತಯಾರಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೇನೆ. ಮಹೇಶ್ ಕೊಕಾಟಿ ಅಂತೇಳಿ ನಾವು ಶಿಗ್ಗಾಂವ್ ತಾಲೂಕು ಹುಲ್ಸೋಗಿಂದ ಮಾತಾಡ್ತಾ ಇರೋದು. ನಮ್ಮ ಸ್ವಯಂ ಖಾದ್ರಿ ಸಾಹೇಬ್ರಿಗೆ ಟಿಕೆಟ್ ಕೊಡ್ಬೇಕು. ಅವ್ರು ಕೊಟ್ಟರು ಒಳ್ಳೆ ಕೆಲಸಗಾರ ಅದಾರ, ಅಭಿವೃದ್ಧಿ ಹರಿಕಾರ ಅದಾರ. 20 ವರ್ಷದಿಂದ ಪಕ್ಷದಾಗ ಸೇವೆ ಮಾಡ್ರ. ಇದೊಂದು ಸತ DK ಸಾಹೇಬ್ರು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. 20 ವರ್ಷದಿಂದ ದುಡ್ಕೊಂತ ಬಂದವಿ. ಇದನ್ನ ನಮ್ಮ ಸಾಹೇಬ್ರಿಗೆ ಅವಕಾಶ ಕೊಟ್ರೆ ನಾವು ಗೆಲ್ಲಿಸ್ಕೊಂಡ್ ಬರ್ತೇವೆ ಅನ್ನೋದು. ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಹುಲ್ಸೋಗಿ ಗ್ರಾಮ. ನಾವಿಲ್ಲೇ ಇದು ಏನ್ ಮಾಡತ್ತೇವಪ್ಪ ಅಂದ್ರ ಇದೊಂದ್ಸಲ ನಮ್ಮ ಸಾಹೇಬ್ರಿಗೆ ಅವಕಾಶ ಕೊಡ್ಬೇಕು. ಇಡೀ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಕಮಿಟಿಯವರಿಗೆ ಬೇಡ್ಕೊಳ್ಳೋದೇನೆಂದ್ರೆ, ಕೈ ಮುಗಿದು ಬೇಡ್ಕೊಳ್ಳೋದೇನೆಂದ್ರೆ, CM ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು DK ಶಿವಕುಮಾರ್ ಸಾಹೇಬ್ರಿಗೆ ಏನಾದ್ರೂ ಪರವಾಗಿಲ್ಲ, ನಮ್ಮ ಸಾಹೇಬ್ರಿಗೆ ಟಿಕೆಟ್ ಕೊಟ್ರೆ 100ಕ್ಕೆ 100 ಗೆಲ್ಲಿಸ್ಕೊಂಡ್ ಬರ್ತೇವೆ ಅನ್ನೋದು ಹೇಳ್ತೇವೆ ನಾವು ಅಷ್ಟೇ. ಮತ್ತೇನಿಲ್ಲ, ಬೇರೆ ಯಾರಿಗೂ ಟಿಕೆಟ್ ಕೊಟ್ರೆ ಆಗುದಿಲ್ಲ. ನಾವು ಓಟ್ ಹಾಕುದು ಸಾಹೇಬ್ರಿಗೆ ಓಟ್ ಹಾಕುದ, ಮತ್ತೆ ಬೇರೆ ಯಾರಿಗೂ ಓಟ್ ಹಾಕುದಿಲ್ಲ. ನಾವು ಒಂದ್ ಅವಕಾಶ ನಮ್ಮ ಸಾಹೇಬ್ರಿಗೆ ನೀಡ್ಬೇಕ. ಅವ್ರ ಸಾಹೇಬ್ರದ ಹೆಸರು ಹೇಳ್ರಿ. ಸೈಯದ್ ಅಜಂಪೀರ್ ಖಾದ್ರಿ ಸಾಹೇಬ್ರ ಅವ್ರು ನಮ್ಮ ಗುರುಗಳ. ಅವ್ರದ್ದು ನಮ್ದು ಅವಿನಾಭಾವ ಸಂಬಂಧ ಐತಿ. ಅದೊಂದು ಬೇರೆದ್ ಏನಕ್ಕೆ ಗೊತ್ತಿಲ್ಲ. ಅವ್ರು ಸಾಹೇಬ್ರಿಗೆ ಟಿಕೆಟ್ ಕೊಟ್ರೆ ಸಾಹೇಬ್ರಿಗೆ ಗೆಲುವು 100ಕ್ಕೆ 100 ಸತ್ಯ ಅಂತ ಹೇಳಬಲ್ಲೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಹುಡುಗೇರಿ ಅಂತೇಳಿ ಶಿಗ್ಗಾಂವ್ ತಾಲೂಕು ಹುಲ್ಸೋಗಿಂದ ಮಾತಾಡೋದು. ನಮ್ಮ ಖಾದ್ರಿ ಸರ್ ಬಗ್ಗೆ ನಾವು ಹೇಳ್ಕೊಳ್ಳೋಂಥದ್ದು ಅಪಾರದ ಐತಿ. ಆದ್ರೆ ನಾವು ಹೇಳ್ಕೊಳಕ ಟೈಮ್ ಇಲ್ಲ. ಅವ್ರನ್ನ ಭಾಳ ಸಲ ಕಳ್ಕೊಂಡು ನೋವು ಭಾಳ ಆಗೈತಿ. ಆ ನೋವಿಗೆ ಜೀವಿರು ಮಠ ಹಾಗ ಮಾಡಿದ್ರು ಆಗಂಗಿಲ್ಲ. ಈ ಸಲ ಬಿಟ್ಟು ಕೊಡಬಾರ್ದು ಭಾಳ ಆಸೆ ಪಟ್ಟೇವಿ. ದೇವ್ರ ಈ ಸಲ ಸಕ್ಸಸ್ ಮಾಡ್ಬೇಕಂತ ಒಂದು ಹೃತ್ಪೂರ್ವಕ ವಂದನೆ ಸಲ್ಲಿಸ್ತೀವಿ ಅಷ್ಟೇ. ಅವರು ನಮ್ಮ ಶಿಗ್ಗಾಂವ್ ತಾಲೂಕಿನಾಗ, ಶಿಗ್ಗಾಂವ್ ಸಾನೂರು ತಾಲೂಕಿನಾಗ ಒಳ್ಳೆ ವ್ಯಕ್ತಿ, ಒಳ್ಳೆ ಒಬ್ಬ ಕೆಲಸಗಾರರು, ಒಬ್ಬ ಎಲ್ಲ ಬಡವ ದೀನ ದಲಿತರ ಆಧಾರಗಳು. ಅವರ ಮನೆಗೆ ಯಾರೋ ಹೋಗ್ಲಿ, ಯಾವತ್ತು ಏನೋ ಪ್ರಾಬ್ಲಮ್ ಐತೆ ಅಂತ ಹೋದ್ರು, ಒಂದು KMCಗೆ ಹೋಗ್ಲಿ, ದವಾಖಾನೆ ಹೋಗ್ಲಿ, ಯಾವುದೋ ಒಂದು ಇದಕ್ಕೆ ಹೋದ್ರು ಅವರು ಬಿಟ್ಟು ಕೊಟ್ಟಿಲ್ಲ ಯಾರನ್ನು. ಅವರಂತ ವ್ಯಕ್ತಿ ಬಿಟ್ರೆ ಯಾರು ಇಲ್ಲ ಶಿಗ್ಗಾಂವ್ ತಾಲೂಕಿನಾಗ. ಯಾವ BJP ಒಳಗೂ ಇಲ್ಲ, ಯಾವ JDS ಒಳಗೂ ಇಲ್ಲ. ಇವರಂತ ನಿಯತವಾದ ವ್ಯಕ್ತಿ ಯಾರು ಇಲ್ಲ. ಇವ್ರಿಗೆ ಟಿಕೆಟ್ ಸಿಗಬೇಕು. ಇವರಂತ ಪ್ರಾಮಾಣಿಕತೆ ಎಲ್ಲಿ ನಮ್ಮ ಕರ್ನಾಟಕದಾಗ ಹುಡ್ಕೊಂಡ್ ಇಲ್ಲ. ಇವರಲ್ಲಿ ಯಾವುದು ಜಾತಿ ಇಲ್ಲ, ನೀತಿ ಇಲ್ಲ, ಯಾವುದು ಒಂದು ಇದು ಇಲ್ಲ. ಇವರಂತವರಿಗೆ ಒಂದು ನಮ್ಮ ಶಿಗ್ಗಾಂವ್ ತಾಲೂಕಿಗೆ ನಮಗೆ ಬೇಕು. ಇಂಥ ವ್ಯಕ್ತಿ ನಮ್ಮ ಶಿಗ್ಗಾಂವ್ ತಾಲೂಕಿಗೆ ಬೇಕು. ಇಂಥ ವ್ಯಕ್ತಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಲಿ, ನಮ್ಮ DK ಶಿವಕುಮಾರ್ ಸಾಹೇಬರಾಗಲಿ, ಯಾರೂ ಆಗಲಿ ಇಂಥ ವ್ಯಕ್ತಿಗೆ ಟಿಕೆಟ್ ಅನ್ನ ಕೊಡಬೇಕು. ಇದು ಹುಲ್ಸೋಗಿ ಸರ್, ಶಿಗ್ಗಾಂವ್ ತಾಲೂಕ್, ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕ್ ಸರ್, ಹುಲ್ಸೋಗಿ ಗ್ರಾಮ ಸರ್. ಇಂಥ ವ್ಯಕ್ತಿಗಳಿಗೆ ಟಿಕೆಟ್ ಕಲ್ಪಿಸ್ಬೇಕು ಸರ್. ಯಾಕಂದ್ರೆ ಇಂಥ ಅಜರಾಮರ ವ್ಯಕ್ತಿ ಸರ್ ಇವರು. ಇಂಥ ವ್ಯಕ್ತಿಗೆ ಬಿಟ್ಟು ಬೇರೆಯವ್ರಿಗೆ ಕೊಟ್ರೆ ನಾವು ಅವ್ರಿಗೆ ಓಟ್ ಹಾಕಲ್ಲ ಸರ್, ಇವ್ರಿಗೆ ಓಟ್ ಹಾಕ್ತೇವೆ ಸರ್. ಇವ್ರನ್ನ ನಾವು ನಮ್ಮ ಸ್ವಂತ ಖರ್ಚು ಮಾಡಿ ಇವ್ರನ್ನ ಗೆಲ್ಲಿಸ್ತೇವೆ ಸರ್. ಇವ್ರನ್ನ ಬಿಟ್ಟು ಬೇರೆಯವ್ರಿಗೆ ಟಿಕೆಟ್ ಕೊಟ್ರೆ ನಾವು ಓಟ್ ಹಾಕಲ್ಲ ಸರ್. ಇವ್ರಿಗೆ ನಮ್ಮ ಸ್ವಂತ ರೊಕ್ಕ ಕೊಟ್ಟು ನಾವು ಗೆಲ್ಲಿಸ್ತೇವೆ ಸರ್. ಯಾವುದೇ ಅವರು ಸಿದ್ದರಾಮಯ್ಯ ಸರ್ ಇರಲಿ, DK ಶಿವಕುಮಾರ್ ಸರ್ ಇರಲಿ, ಇಂಥ ವ್ಯಕ್ತಿಗೆ ಕೊಡ್ಬೇಕು ಸರ್. ಶ್ರೀ ಅಜ್ಜಂಪೀರ್ ಖಾದ್ರಿ ಅವರಿಗೆ ಈ ಸತೆ ಕಾಂಗ್ರೆಸ್ ಟಿಕೆಟನ್ನು ಸ್ವಮತವಾಗಿ ಎಲ್ಲರೂ ಈ ಗುರು ಹಿರಿಯರ ಆಶೀರ್ವಾದದಿಂದ ಕೊಡಬೇಕಾಗಿ ವಿನಂತಿ. ಮತ್ತು ಗುರು ಹಿರಿಯರು ಅವರಿಗೆ ಹೆಚ್ಚಿನ ಮತಗಳಿಂದ ಆರಿಸ್ತರಬೇಕಾಗಿ ವಿನಂತಿ. ಇಷ್ಟು ಹೇಳಿ ನಮ್ಮ ಮಾತನ್ನು ಮುಗಿಸ್ತೀವಿ.